ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ನಾನಿವತ್ತು ಎರಡು ವಿಷಯದ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡೋಣ ಅಂತಿದ್ದೀನಿ. ಒಂದು ಗೆಳೆತನ ಎಲ್ರಿಗೂ ಗೊತ್ತು ಅಲ್ವಾ? ಫ್ರೆಂಡ್ಶಿಪ್ ಅಂತೂ ಬೇಕೇ ಬೇಕು. ಫ್ರೆಂಡ್ಶಿಪ್ ಇಲ್ಲದೆ, ಗೆಳೆತನ ಇಲ್ಲದೆ ಸಾಧ್ಯನೇ ಇಲ್ಲ ಜೀವನದಲ್ಲಿ ಬದುಕಕ್ಕೆ. ದೇವರ ದಯದಿಂದ ನನಗೆ 15 ಊರಿನ ಗೆಳೆಯರಿದ್ದಾರೆ ಫ್ರೆಂಡ್ಸ್. 15 ಊರುಗಳಲ್ಲಿ ಬಂದಿದ್ದೆ ಅಲ್ಲ, ಅದು ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. 15 ಊರಿನ ಫ್ರೆಂಡ್ಸ್ ನನ್ನೊಟ್ಟಿಗೆ ಅಷ್ಟೂ ಖುಷಿಯಿಂದ ಇದ್ದೀವಿ. ಈಗಲೂ ಸಂಪರ್ಕದಲ್ಲಿದ್ದೀವಿ, ಫೋನಲ್ಲಿ ಮಾತಾಡ್ತಿರ್ತೀವಿ. ಎಲ್ಲ ಊರಿನ ಗೆಳೆತನ ಅನುಭವಿಸುವ ಭಾಗ್ಯ ನನಗಂತೂ ಸಿಕ್ಕಿದೆ. ಹಾಗೆ ಈಗ 23 ವರ್ಷದ ಹಿಂದೆ ನಾನು ಹಾಸನದಲ್ಲಿರುವಾಗ ನನ್ನ ಒಳ್ಳೆ ಫ್ರೆಂಡ್ಸ್ ಗ್ರೂಪ್ ಇತ್ತು ಫ್ರೆಂಡ್ಸ್. ನಾನು 6 ವರ್ಷ ಇದ್ದೆ ಹಾಸನದಲ್ಲಿ. ತುಂಬ ಒಳ್ಳೆ ಫ್ರೆಂಡ್ ಸರ್ಕಲ್ ಇತ್ತು. 96ರಿಂದ 2002ರವರೆಗೆ ಹಾಸನದಲ್ಲಿದ್ದೆ. ಅದರ ನಂತರ ನಾನು 23 ವರ್ಷದ ನಂತರ ಮೊನ್ನೆ ನನ್ನ ಹಾಸನ ಫ್ರೆಂಡ್ಸನ್ನೆಲ್ಲ ಭೇಟಿ ಮಾಡಿದ್ದೆ. ನನ್ನ ಒಬ್ಬರು ಫ್ರೆಂಡ್ ಸುಜಾತ ಅಂತ, ಅವರ ಮಗನ ಮದುವೆಗೆ ಹೋಗಿದ್ವಿ. ಹೋದವಾಗ ಎಲ್ಲ ಫ್ರೆಂಡ್ಸನ್ನು ಮೀಟ್ ಮಾಡಿದ್ದೆ. ಕೆಲವು ಫೋಟೋ ಇದೆ, ಅದನ್ನು ನಾನು ನಿಮಗೆಲ್ಲ ಹಾಕ್ತೀನಿ. ನನ್ನ ಅದೃಷ್ಟ 23 ವರ್ಷದ ನಂತರ ಪುನಃ ನನ್ನ ಎಲ್ಲ ಫ್ರೆಂಡ್ಸನ್ನು ಮೀಟ್ ಆಗುವಂತಹ ಭಾಗ್ಯ ಸಿಕ್ತು. ಎಷ್ಟೊಂದು ಖುಷಿ ಆಯಿತು ಅಂದರೆ ಅದನ್ನು ನಿಮ್ಮ ಮುಂದೆ ವರ್ಣನೆ ಮಾಡೋಕ್ಕೆ ನನ್ನ ಹತ್ರ ಶಬ್ದಗಳೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಗೆಳೆತನ ತುಂಬ 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 ಇಂಪಾರ್ಟೆಂಟ್ ಫ್ರೆಂಡ್ಸ್ ಅಲ್ವಾ? ಏನಂತೀರಾ? ನನ್ನ ಹಾಗೆ ನಿಮಗೂ ಫ್ರೆಂಡ್ಸ್ ಜಾಸ್ತಿ ಇದ್ದಾರಾ? ಅದನ್ನು ಹೇಳಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಇವರೆಲ್ಲ ನನ್ನ ಹಾಸನದ ಫ್ರೆಂಡ್ಸು. ಪರ್ಪಲ್ ಸೀರೆಗೆ ರೆಡ್ ಬ್ಲೌಸ್ ಹಾಕಿದಾರಲ್ಲ, ಅವ್ರು ಸುಜಾತ ಅಂತ, ಅವ್ರ ಮಗನ ಮದುವೆಗೆ ಹೋಗಿದ್ದು ನಾವು. ಸವಿತಾ ಇದ್ದಾರೆ, ರೂಪ ಇದ್ದಾರೆ, ಗೌರಮ್ಮ ಇದ್ದಾರೆ, ಭಾಗ್ಯ ಇದ್ದಾರೆ, ಶಕುಂತಲ ಇದ್ದಾರೆ. ಹೀಗೆ ಎಷ್ಟೊಂದು ಫ್ರೆಂಡ್ಸ್ ಸಿಕ್ಕಿಬಿಟ್ರಂದರೆ ತುಂಬ ವರ್ಷದ ಮೇಲೆ. ನಾವು 3 ಜನ ಅಂತೂ ಗೊತ್ತು. ನಾವು ವಿಯೆಟ್ನಾಮಿಗೆ ಒಟ್ಟಿಗೆ ಹೋಗಿ ಬಂದಿದ್ವಿ. ನಾನು ವೀಡಿಯೋಸ್ ನೋಡಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ಗೆಳೆತನ ಅಂದರೆ ಹಾಗೆ ಅಲ್ವಾ ಫ್ರೆಂಡ್ಸ್? ಫ್ರೆಂಡ್ಶಿಪ್ ಅನ್ನೋದು ಲೈಫ್ ಲಾಂಗ್ ನಮ್ಮ ಎಲ್ಲ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋಕ್ಕೆ, ಮನಸ್ಸು ಖುಷಿಯಾಗಿರೋಕ್ಕೆ ಎಲ್ರಿಗೂ ಬೇಕೇ ಬೇಕಲ್ವಾ? ನಿಮಗೂ ಹೇಳೋಣ ಎಲ್ಲರೂ ನನ್ನ ಫ್ರೆಂಡ್ಸನ್ನು ಅಂತ ಈ ವಿಡಿಯೋದಲ್ಲಿ ತೋರಿಸಿದೆ. ಹಾಗೆ ಒಂದು ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ ಇವತ್ತು. ಏನು ಗೊತ್ತಾ? ದುರಾಸೆ. ಮನುಷ್ಯನಿಗೆ ಆಸೆ ಆಕಾಂಕ್ಷೆ ಇರಬೇಕು ಒಂದು ಲಿಮಿಟ್ವರೆಗೆ. ಆಸೆ ಅತಿಯಾಗಿ ಆ ದುರಾಸೆಯ ಸ್ಥಿತಿ ತಲುಪಿಬಿಟ್ರೆ ಮನುಷ್ಯನ ಅಂತ್ಯ ಅಲ್ಲಿಗೆ. 100ಕ್ಕೆ 100 ಸತ್ಯ ಇದು. ಎಷ್ಟೋ ಸಂಸಾರಗಳಲ್ಲಿ ಈ ಥರ ನಡೀತಾ ಇರತ್ತಲ್ವಾ? ಬೇಕಾದಷ್ಟು ಕಡೆ ಇರತ್ತೆ. ಆ ದುರಾಸೆ ಅನ್ನೋದು ಬಂತಂದರೆ ಮುಗೀತು. ಅದಕ್ಕೆ ಇವತ್ತು ಅದನ್ನು ಯೋಚನೆ ಮಾಡ್ತಿರುವಾಗ, ಇವತ್ತು ಪೇಪರ್ ಓದುವಾಗಲೂ ಕರೆಕ್ಟಾಗಿ ಅದೇ ವಿಷಯದ ಬಗ್ಗೆ ಒಂದೇ ಗಳಿಗೆಯ ದುರಾಸೆ ಅಂತ ಒಂದು ಆರ್ಟಿಕಲ್ ಓದಿದೆ. ನಾನು ಹೇಳ್ತೀನಲ್ವ ಯಾವಾಗಲೂ, ನಾನು ಪೇಪರಲ್ಲಿ ಓದೋದೇ ಮೇಯ್ನ್ ಆಗಿ 2 ಅಂಕಣ ಅಂತ. ಆ ಅಂಕಣದಲ್ಲಿ ಇವತ್ತು ಬರೆದಿದ್ರು, ಅದಕ್ಕೊಂದು ಕತೆ ಬರೆದಿದ್ರು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ಆ ಕತೆನ, ಒಳ್ಳೊಳ್ಳೆ ಕತೆ ನಾನು ಓದಿದ ತಕ್ಷಣ ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅನಿಸುತ್ತೆ ನನಗೆ. ಅದನ್ನು ನಿಮ್ಮೊಟ್ಟಿಗೆ ನಾನಿವತ್ತು ಹಂಚ್ಕೊಳ್ತೀನಿ. ಒಬ್ಬ ತುಂಬ ಸಾಚಾ ಹುಡುಗ, ಅಂದರೆ ಪ್ರಾಮಾಣಿಕತೆ ಇರುವಂಥ ಹುಡುಗ ಒಬ್ಬರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಂತೆ. ಆ ಕಂಪ್ನಿಯ ಮಾಲೀಕರೇ ಸ್ವಲ್ಪ ಬೇಡದ್ದು ಎಲ್ಲ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ರಂತೆ. ಅವನಿಗೆ ಅದು ಇಷ್ಟ ಆಗ್ತಿರ್ಲಿಲ್ಲ ಅಂತೆ, ಕೆಲಸದ ಹುಡುಗ. ಯಾಕಂದ್ರೆ ಅತಿ ಪ್ರಾಮಾಣಿಕತೆ ಇತ್ತಂತೆ. ಅವನು ಆ ಮಾಲೀಕನಿಗೆ ಹೇಳಿಬಿಟ್ಟಂತೆ, ಈ ಥರದ್ದೆಲ್ಲ ಮಾಡಬಾರ್ದು ಸರ್, ಈ ಥರ ತಪ್ಪು ದಾರಿಲೆಲ್ಲ ದುಡ್ಡು ಮಾಡ್ತೀರಿ ನೀವು, ಸರಿಯಲ್ಲ ಅಂತ ಹೇಳಿಬಿಟ್ಟಂತೆ. ಅದು ಮಾಲೀಕಂಗೆ ಇಷ್ಟ ಆಗಲಿಲ್ಲ. ನಡಿ ನೀನು ಕೆಲಸದಿಂದ ಅಂತ ಮನೆಗೆ ಕಳಿಸ್ಬಿಟ್ಟಂತೆ ಅವನನ್ನು. ಈ ಹುಡುಗ ತುಂಬ ಬೇಜಾರಲ್ಲಿ, ಅಯ್ಯೋ ನನ್ನ ಪ್ರಾಮಾಣಿಕತೆಯೇ ನನಗೆ ಮುಳುವಾಯ್ತಾ ಅಂತ ಯೋಚನೆ ಮಾಡ್ತಾ ಇದ್ದಂತೆ. 1-2 ದಿನ ಬಿಟ್ಟು ಒಂದು ಮರದ ಕೆಳಗೆ ಅದೇ ಯೋಚನೆಯಲ್ಲಿ ಹಿಂಗೆ ಮಾಡ್ಕೊಂಡು ಯೋಚನೆ ಮಾಡ್ತಾ, ಎಂಥ ಕೆಲಸ ಅಲ್ವಾ, ನನ್ನ ಪ್ರಾಮಾಣಿಕತೆಯೇ ನನಗೆ ಈ ಥರ ಮಾಡಿಬಿಡ್ತಲ್ಲ ಅಂತ ಯೋಚನೆ ಮಾಡ್ತಾ ಕೂತಿದ್ದಂತೆ. ಆವಾಗ ಪಕ್ಕದಲ್ಲೊಬ್ಬ ಅಜ್ಜ ಬಂದಂತೆ, ವೃದ್ಧ, ವಯಸ್ಸಾಗಿರುವವರು. ಕೈಯಲ್ಲಿ 3 ಬ್ಯಾಗ್ ಹಿಡ್ಕೊಂಡಿದ್ದಂತೆ ಅಜ್ಜ. ಸುಸ್ತಾಗಿ ಆ ಮರದ ಹತ್ರ ಆ ಅಜ್ಜನು ಕೂತು ಬಿಟ್ರಂತೆ. ಆವಾಗ ಇವನು ಕೇಳಿದಂತೆ, ಅಜ್ಜ ಎಲ್ಲಿ ಹೋಗಬೇಕು ನಿಮಗೆ ಅಂತ ಕೇಳಿದಂತೆ. ಅಜ್ಜ ಹೇಳಿದಂತೆ, ನನಗೆ ಪಕ್ಕದ ಹಳ್ಳಿಗೆ ಹೋಗಬೇಕು, ನನಗೆ 3 ಭಾರ ಇದೆ ಬ್ಯಾಗು, ಚೀಲಗಳು ಹೊತ್ಕೊಂಡು ಹೋಗಿ ಕಷ್ಟ ಆಗ್ತಾ ಇದೆ. ನೀನು 1 ಬ್ಯಾಗ್ ಹಿಡ್ಕೊಂಡು ನನಗೆ ಸಹಾಯ ಮಾಡ್ತೀಯಾ? ನಿನಗೆ 3 ಚಿನ್ನದ ನಾಣ್ಯ ಕೊಡ್ತೀನಿ, ನನಗೆ ಅಲ್ಲಿಗೆ ಪಕ್ಕದ ಹಳ್ಳಿಗೆ ತಲುಪಿಸಿಕೊಟ್ರೆ ನೀನು ಅಂತ ಹೇಳಿದಂತೆ. ಇವನು ಯೋಚನೆ ಮಾಡಿದಂತೆ, ಹೇಗೂ ನನಗೆ ಉದ್ಯೋಗ ಇಲ್ಲ,
ನಾನು ಯಾಕೆ ಸಹಾಯ ಮಾಡಬಾರ್ದು, 3 ಚಿನ್ನದ ನಾಣ್ಯ ಸಿಗತ್ತಲ್ವ ನನಗೆ ಅಂತ. ಆಯ್ತಜ್ಜ, ನಾನು ಬರ್ತೇನೆ ನಿನ್ನ ಜೊತೆಗೆ ಅಂತ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದಂತೆ ಅಜ್ಜನ ಜೊತೆಗೆ. ಹೋಗುವಾಗ ಮಧ್ಯದಾರಿಲಿ ಒಂದು ದೊಡ್ಡ ಹಳ್ಳ ಬಂತಂತೆ. ಆ ಹಳ್ಳ ದಾಟ್ಕೊಂಡು ಹೋಗ್ಬೇಕಂತೆ. ಅಜ್ಜಂಗೆ 2 ಬ್ಯಾಗ್ ಹಿಡ್ಕೊಂಡು ಹಳ್ಳ ದಾಟಕ್ಕೆ ಕಷ್ಟ ಆಯ್ತಂತೆ. ಅಜ್ಜ, ಮಗ ಈ 2ನೇ ಬ್ಯಾಗನ್ನು ಒಂಚೂರು ಹಿಡ್ಕೊಳ್ತೀಯಾ, ನನಗೆ ಇನ್ನು 2 ಬ್ಯಾಗ್ ಹಿಡ್ಕೊಂಡು ಹಳ್ಳ ದಾಟಕ್ಕೆ ಕಷ್ಟ ಆಗ್ತಾ ಇದೆ, ಈ ಚೀಲನ್ನು ನೀನೇ ಹಿಡ್ಕೋ ಅಂತ ಹೇಳಿದ್ದಂತೆ. ಆಯಿತು ಅಂತ ಇವನು 2 ಕೈಯಲ್ಲಿ 2 ಚೀಲ ಹಿಡ್ಕೊಂಡ ಅಂತೆ. ಅಜ್ಜ 1 ಚೀಲ ಹಿಡ್ಕೊಂಡ ಅಂತೆ. ಹಳ್ಳ ದಾಟಿದ್ರಂತೆ. ನಡ್ಕೊಂಡು ಹೋಗ್ತಾ ಇದ್ರಂತೆ. ಈ ಹುಡುಗನಿಗೆ ಈ ಚೀಲದೊಳಗೆ ಏನಿರ್ಬೋದು ಅನ್ನೋ ಕುತೂಹಲ. ಅಜ್ಜ ಹೇಳಿದಂತೆ, 2ನೇ ಬ್ಯಾಗು ನೀನು ಹಿಡ್ಕೋ, ನನಗೆ ಕಷ್ಟ ಆಗ್ತದೆ ಹಳ್ಳ ದಾಟಕ್ಕೆ ಅಂತ ಹೇಳಿ ಕೊಟ್ನಲ್ಲ. ಆವಾಗ ಅಜ್ಜ ಹೇಳಿದಂತೆ, ಈ 2ನೇ ಬ್ಯಾಗು ನೀನು ಹಿಡ್ಕೋ, ಇದಕ್ಕೆ ನಿನಗೆ ಮತ್ತು 3 ಚಿನ್ನದ ನಾಣ್ಯ ಕೊಡ್ತೀನಿ ನಾನು ಅಂದಿದ್ದಂತೆ ಅಜ್ಜ ಹಳ್ಳ ದಾಟುವಾಗ. ಅದಕ್ಕೆ ಆ ಹುಡುಗನ ಕುತೂಹಲ ಹೆಚ್ಚಾಯಿತು. ಹಳ್ಳ ದಾಟಿ ನಡ್ಕೊಂಡು ಹೋಗುವಾಗ ಆ ಹುಡುಗ ಕೇಳ್ದಂತೆ, ಅಜ್ಜ ಈ ಬ್ಯಾಗಲ್ಲೆಲ್ಲ ಏನಿದೆ ಅಂತ ಕೇಳ್ದಂತೆ. ಆದರೂ ಆ ಅಜ್ಜ ತುಂಬ ಬುದ್ಧಿವಂತ. ಇವನು ಹೋಗುವಾಗೆಲ್ಲ ಇವನ ಕಡೆಗೆ ಕಣ್ಣಿಡ್ತಾನೇ ಇದ್ದಂತೆ. ಇವನು ಕರೆಕ್ಟಾಗಿ ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದಾನಲ್ಲ, ಅಂದರೆ ಸ್ವಲ್ಪ ಹುಡುಗ ಅಲ್ವ, ಇವನು ಸ್ವಲ್ಪ ಮುಂದೆ ಹೋಗ್ತಿದ್ದಂತೆ. ಮುಂದೆ ಹೋಗುವಾಗ ಅಜ್ಜ ಅವನನ್ನೇ ಗಮನಿಸ್ತಾ ಇದ್ದಂತೆ. ಇವನು ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದಾನಲ್ವಾ ಕರೆಕ್ಟಾಗಿ ಅಂತ ಗಮನಿಸ್ತಾ ಇದ್ದಂತೆ. ಆ ಹುಡುಗ ನೋಡಿಬಿಟ್ಟು, ಅಜ್ಜ ನೀನೇನು ಹೆದರೋ ಅವಶ್ಯಕತೆ ಇಲ್ಲ, ನಾನು ತುಂಬ ಪ್ರಾಮಾಣಿಕ ಹುಡುಗ, ನೋಡು ನನ್ನ ಪ್ರಾಮಾಣಿಕತೆಯಿಂದನೇ ನಾನು ಹೀಗೆ ಕೆಲಸ ಕಳ್ಕೊಂಡೆ ಅಂತ ಆ ಹುಡುಗ ಅಜ್ಜಂಗೆ ಹೇಳಿದ್ನಂತೆ. ಅಜ್ಜಂಗೆ ಸ್ವಲ್ಪ ಸಮಾಧಾನ ಆಗಿತ್ತು. ಆಯಿತಾ. ಆವಾಗ ಆದರೆ ಈ ಹುಡುಗನಿಗೇನಾಯಿತು, 2 ಬ್ಯಾಗ್ ಕೊಟ್ಟ. ಆ ಫಸ್ಟು ಬ್ಯಾಗ್ ಕೊಟ್ಟಾವಾಗ 3 ನಾಣ್ಯ ಚಿನ್ನದ ನಾಣ್ಯ ಕೊಡ್ತೇನೆ ಅಂದ. 2 ಬ್ಯಾಗ್ ಕೊಟ್ಟ ತಕ್ಷಣ ಇನ್ನೂ 3 ಚಿನ್ನದ ನಾಣ್ಯ ಕೊಡ್ತೇನೆ ಅಂದ. ಆವಾಗ ಈ ಹುಡುಗನಿಗೆ ಏನಪ್ಪ ಇದೆ ಈ ಬ್ಯಾಗಲ್ಲಿ ಅನ್ನೋ ಕುತೂಹಲ. ಕೇಳ್ದಂತೆ, ಅಜ್ಜ ಈ ಬ್ಯಾಗಲ್ಲೆಲ್ಲ ಏನಿದೆ ಅಂತ. ಅಜ್ಜ ಹೇಳಿದಂತೆ, 1 ಬ್ಯಾಗಲ್ಲಿ ತಾಮ್ರದ ನಾಣ್ಯಗಳಿದೆ, 1 ಚೀಲದಲ್ಲಿ ಬೆಳ್ಳಿ ನಾಣ್ಯಗಳಿದೆ, 1 ಚೀಲದಲ್ಲಿ ಚಿನ್ನದ ನಾಣ್ಯಗಳಿದೆ ಅಪ್ಪ ಅಂತ ಹೇಳಿದ್ನಂತೆ. ಈ ಹುಡುಗಂಗೆ ಓ ಅಂತ ಒಂಥರ ಅದೆಲ್ಲ ಕೇಳುವಾಗ ಪ್ರಾಮಾಣಿಕತೆ ಎಲ್ಲ ಸ್ವಲ್ಪ ದೂರ 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 ಅನ್ಸಕ್ಕೆ ಶುರು ಆಯ್ತು ಅವನ ಮನಸ್ಸಲ್ಲಿ. ಅಜ್ಜಂಗೆ ನಡೆದು ಸಾಕಾಯ್ತಂತೆ. ಅಜ್ಜ ಹೇಳ್ದಂತೆ, ನನಗೆ ಈ 1 ಬ್ಯಾಗು ಹಿಡ್ಕೊಳ್ಳೋಕೆ ಕಷ್ಟ ಆಗ್ತಿದ್ಯಪ್ಪ, ಈ 3ನೇ ಬ್ಯಾಗು ನೀನೇ ಹಿಡ್ಕೊಳ್ತೀಯ, ನೀನೇಗೂ ಹುಡುಗ, ನಿನಗೆ ಇನ್ನು 3 ಚಿನ್ನದ ನಾಣ್ಯ ಕೊಡ್ತೀನಿ ಅಂತ ಹೇಳಿದ್ದಂತೆ. ಆಯಿತು ಅಂತ ಈ ಹುಡುಗ 3 ಬ್ಯಾಗು ಹಿಡ್ಕೊಂಡ ಅಂತೆ. ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಂತೆ. ಇವನ ತಲೆ ಒಳಗೆ ಅದೇ ಒಂದು ಗಳಿಗೆಯ ದುರಾಸೆ ಮನುಷ್ಯನ ಹೇಗೆ ಹಾಳು ಮಾಡತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆ ಬ್ಯಾಗ್ 3 ಬ್ಯಾಗು ಹಿಡ್ಕೊಂಡು ಹೋಗ್ತಾ ಇರೋವಾಗ ಈ ಹುಡುಗಂಗೆ ಅನಿಸ್ತಂತೆ, ಅಲ್ಲ ಇವನು ಹೇಗೂ ವೃದ್ಧ ಅಜ್ಜ, ಇವನಿಗೇನು ಓಡ್ಬರೋಕ್ಕಾಗಲ್ಲ, ನಾನು ಈ 3 ಬ್ಯಾಗ್ ಹಿಡ್ಕೊಂಡು ಓಡಿಬಿಟ್ರೆ ಹೇಗೆ, ಎಲ್ಲ ನಾಣ್ಯಗಳು ನಂದೇ ಆಗ್ಬಿಡತ್ತಲ್ಲ ಅಂತ ಆ ಗಳಿಗೆಗೆ ಹೇಗೆ ಮನಸ್ಸು ಯೋಚನೆ ಮಾಡ್ತು ನೋಡಿ, ದುರಾಸೆ ಹೇಗೆ ಬಂತು ಅಂತ. ಆಯಿತು ಅಂತ ಹೇಳ್ದ ಅಂತೆ. ಬ್ಯಾಗ್ ಹಿಡ್ಕೊಂಡು ಓಡೋಕ್ಕೆ ಶುರು ಮಾಡಿಬಿಟ್ಟ ಅಂತೆ. 3 ಬ್ಯಾಗ್ ತಗೊಂಡು ಓಡಿಯೇ ಬಿಟ್ಟ ಅಂತೆ. ದೂರ ಓಡ್ಕೊಂಡು ಹೋಗಿ ಮೆಲ್ಲ ಒಂದು ಕಡೆ ಪೊದೆ ಹಿಂದ್ಗಡೆ ಕೂತ್ಕೊಂಡು ಬ್ಯಾಗನ್ನು ಓಪನ್ ಮಾಡಿ ನೋಡ್ದ ಅಂತೆ. ಓ 3 ಬ್ಯಾಗಲ್ಲಿ 1 ತಾಮ್ರ, 1 ಬೆಳ್ಳಿ, 1 ಚಿನ್ನದ ನಾಣ್ಯಗಳಿದೆ ಅಂದಿದ್ದಲ್ಲ ಅಜ್ಜ ಅಂತ 1 ಬ್ಯಾಗ್ ಓಪನ್ ಮಾಡ್ದ ಅಂತೆ. ಪೂರ್ತಿ ಕಲ್ಲುಗಳಿತ್ತಂತೆ. ಬದಿಗಿಟ್ಟ. 2ನೇ ಬ್ಯಾಗ್ ಓಪನ್ ಮಾಡ್ದ ಅಂತೆ. ಪೂರ್ತಿ ಕಲ್ಲುಗಳೇ ಇತ್ತಂತೆ. ಬದಿಗಿಟ್ಟ. 3ನೇ ಬ್ಯಾಗಲ್ಲಾದರೂ ಚಿನ್ನದ ನಾಣ್ಯಗಳು ಇರ್ಬೋದು ಅಂತ ಓಪನ್ ಮಾಡ್ದ ಅಂತೆ. ಓಪನ್ ಮಾಡ್ತಾನೆ, ಅದರಲ್ಲೂ ಕಲ್ಲುಗಳೇ ತುಂಬಿತ್ತಂತೆ. ಆ ಬ್ಯಾಗಲ್ಲಿ ಒಂದು ಚೀಟಿ ಇತ್ತಂತೆ. ಆ ಚೀಟಿಲಿ ಬರ್ದಿತ್ತಂತೆ, ನಾನು ರಾಜ, ನಾನು ನನ್ನ ಉತ್ತರಾಧಿಕಾರಿಯಾಗಿ ಒಳ್ಳೆಯ ಪ್ರಾಮಾಣಿಕ ಮನುಷ್ಯನ ಹುಡುಕ್ತಾ ಇದ್ದೆ, ನೀನು ಪ್ರಾಮಾಣಿಕ ಆಗಿದ್ರೆ ನನ್ನ ರಾಜನ ಸ್ಥಾನ ನಾನು ಮುದುಕನಾದೆ, ನನ್ನ ಸ್ಥಾನ ನಿನಗೇ ಸಿಗ್ತಾ ಇತ್ತು ಅಂತ ಅದರಲ್ಲಿ ಬರ್ಕೊಂಡಿತ್ತಂತೆ. ಆವಾಗ ಆ ಹುಡುಗಂಗೆ ಅನಿಸ್ತಂತೆ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಅಷ್ಟು ದಿವಸ ಪ್ರಾಮಾಣಿಕತೆಯಲ್ಲೇ ಕೆಲಸ ಮಾಡಿದ್ದ, ಈಗ ಆಸೆ ಬಂದು, ಆಸೆ ಅಲ್ಲ ದುರಾಸೆ ಬಂದು ಬ್ಯಾಗ್ಗಳನ್ನು ತಗೊಂಡು ಓಡಿದ್ನಲ್ಲ, ಆದ್ರದ್ರ ಒಳಗಿದ್ದದೇನು ಕಲ್ಲುಗಳು. ಅದು ಮಾಡದೇ ಇದ್ದಿದ್ರೆ ನಾನೀಗ ರಾಜ ಆಗಿ ಇರ್ತಿದ್ದೆ ಅಂತ ಗೊತ್ತಾಗಿ ಸಿಕ್ಕಾಪಟ್ಟೆ ಗೋಳಾಡಿ ಹತ್ತನಂತೆ. ಅದಂತೂ ನಿಜ ಫ್ರೆಂಡ್ಸ್. ನೋಡಿ, 1 ನಿಮಿಷದ 1 ಗಳಿಗೆಯ ದುರಾಸೆ ಮನುಷ್ಯನ ಜೀವನವನ್ನ ಹೇಗೆ ಅಡಿಮೇಲ್ ಮಾಡಿಬಿಡತ್ತೆ. ಯಾವಾಗಲೂ ಇಂಥ ಗಳಿಗೆಯಲ್ಲಿ ನಾವು ಹಿಂದೆ ನಡ್ಕೊಂಡು ಬಂದ ದಾರಿ, ನನ್ನ ಸಂಸಾರ,
ನನ್ನ ಕುಟುಂಬ ಹಿಂತಿರುಗಿ ನೋಡ್ಬೇಕು. ನಾವು ಯಾವ ರೀತಿಲಿ ಬಂದಿದ್ದೀವಿ, ಯಾವ ರೀತಿಲಿ ಇದ್ದೀವಿ, ನಾವು ಯಾವ ರೀತಿ ಅನ್ಯಾಯ ಮಾಡ್ತಿದ್ದೀವಿ, ಯಾವ ರೀತಿ ಮೋಸ ಮಾಡ್ತಿದ್ದೀವಿ, ನಾಳೆ ಇದರ ಫಲ ನಾನು ಅನುಭವಿಸ್ತೀನಿ ಅನ್ನೋದು ಅದು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದಂತಹ ಪಾಠ. ಅದಕ್ಕಾಗಿ ಇವತ್ತಿನ ಪ್ರಜಾವಾಣಿಲಿ ಒಂದೇ ಗಳಿಗೆಯ ದುರಾಸೆ ಅಂತ ದೀಪಾ ಹಿರೇಗುತ್ತಿ ಅನ್ನುವರು ಬರೆದಿರುವಂಥದ್ದು ತುಂಬ ಚೆನ್ನಾಗಿ ಬರೆದಿದ್ದಾರೆ. ನನಗೆ ಎಷ್ಟು ಇಷ್ಟ ಆಯ್ತು ಅಂದರೆ, ಪ್ರತಿ ಗಳಿಗೆಯಲ್ಲಿ ನೀವು ಪೇಪರಲ್ಲಿ ಓದ್ತಿರ್ತೀರಿ, ಕುಟುಂಬಗಳಲ್ಲಿ ನೋಡ್ತಿರ್ತೀರಿ, ಇಂಥ ಅವಸ್ಥೆ ಕುಟುಂಬಗಳಲ್ಲಿ ಇರುತ್ತೆ. ಅತಿಯಾದ ಆಸೆ ಒಬ್ರೊಬ್ರಿಗೆ ಇರುತ್ತೆ. 5 ಬೆರಳು ಒಂದೇ ಸಮ ಇರಲ್ಲ ಫ್ರೆಂಡ್ಸ್. 5 ಬೆರಳು ಬೇರೆ ಬೇರೆ ಆದರೂ 4 ಜನರು ಒಂದೇ ಗುಣದವ್ರು ಇರ್ಬೋದು, ಒಬ್ರು ಬೇರೆಯವರು ದುರಾಸೆಯವರು ಇದ್ದೇ ಇರ್ತಾರೆ. ಏನಂತೀರ ಅಲ್ವಾ? ಇವತ್ತು ನನಗದು ಓದುವಾಗ ತುಂಬ ಎಷ್ಟೊಂದು ಸುಂದರವಾಗಿ ಬರೆದಿದ್ದಾರಲ್ಲ, ಎಂಥ ಒಳ್ಳೆಯ ಒಂದು ಕಥೆಯನ್ನು ಅದಕ್ಕೆ ಉದಾಹರಣೆ ಕೊಟ್ಟು ಬರೆದಿದ್ದಾರಲ್ಲ. ಅವ್ರ ಬರವಣಿಗೆಗೊಂದು ನನ್ನ ನಮಸ್ಕಾರ ಹೇಳಬೇಕಪ್ಪ. ನಂಗೆ ಅಷ್ಟು ಇಷ್ಟ ಆಯಿತು. ಅದಕ್ಕೆ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಲ್ವಾ? ನಿಮ್ಮ ಸುತ್ತಮುತ್ತ ನೀವು ನೋಡಿರ್ತೀರಿ, ಇಂಥ ಒಂದೊಂದು ಹುಳ ಇದ್ದೇ ಇರ್ತಾರೆ ಕುಟುಂಬದಲ್ಲಿ. ಏನಂತೀರಿ ಅಲ್ವಾ? ಅದಕ್ಕೆ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಈ ವಿಷಯನ. ಓದಿದವಾಗ ಮನಸ್ಸಿಗೆ ಹೌದು, ಅತಿಯಾದ ದುರಾಸೆ ಯಾಕೆ ಬೇಕು ಮನುಷ್ಯಂಗೆ? ಇವತ್ತು ಬಂದು ನಾಳೆ ಎಲ್ಲನೂ ಬಿಟ್ಟು ಒಂದು ದಿವಸ ಹೋಗುವವರು. ಇದ್ದದ್ರಲ್ಲಿ ತೃಪ್ತಿ ಪಡಬೇಕು, ಖುಷಿ ಪಡಬೇಕು, ಸಂಬಂಧನ ಗಟ್ಟಿಯಾಗಿ ಉಳಿಸ್ಕೊಳ್ಬೇಕು ಯಾವಾಗಲೂ. ಅದು ಬಿಟ್ಕೊಂಡು ದುರಾಸೆಗಿಳಿದ್ರೆ ಅವರು ಸರ್ವನಾಶ ಖಂಡಿತ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಮುಂದೆ ಸಿಗ್ತಾ ಇರೋಣ. ಬಾಯ್ ಎಲ್ಲರಿಗೂ. ನಮಸ್ತೆ.